ಕುಂಭರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಗ್ರಹಗತಿಗಳನ್ನು ಆಧರಿಸಿ ನೋಡಿ. ಷಷ್ಠಭಾವದಲ್ಲಿ ನಿಮಗೆ ಗುರುಗ್ರಹ, ರವಿಗ್ರಹ ಮತ್ತು ಬುಧಗ್ರಹದ ಸ್ಥಿತಿ ಇರುವಂಥದ್ದು. ಈಗ ಒಂದು ಸ್ವಲ್ಪ ದಿನಗಳಿಂದ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತಲ್ಲ, ಅದು ಈ ಮಾಸದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಬಾಕಿ ಇದ್ದಂತಹ ಸಂಬಳಗಳು ಪ್ರಾಪ್ತಿಯಾಗತ್ತೆ. ನೀವೇನೋ ಉದ್ಯೋಗ ಮಾಡ್ತಾ ಇರ್ತೀರಿ, ಅದಕ್ಕೆ ನಿಮಗೆ ವೇತನ ಸಂಬಳ ಸಿಗಬೇಕಾಗಿರುತ್ತಲ್ಲ, ಅದೆಲ್ಲ ಏನಾದರೂ ಇನ್ನೂ ಬಾಕಿ ಉಳಿದಿದ್ರೆ, ಇನ್ನೂ ಬರದೇ ಇದ್ದರೆ ಅದೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಉಂಟು. ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗತ್ತೆ. ಸಾಲ ತೀರಿಸುವಂತಹ ಯೋಗ ಉಂಟು. ಏನಾದರೂ ಸಣ್ಣ ಪುಟ್ಟ ಸಾಲಗಳನ್ನು ಮಾಡ್ಕೊಂಡಿದ್ರೆ ಅದೆಲ್ಲ ಈ ಮಾಸದಲ್ಲಿ ತೀರಿ ಹೋಗುತ್ತೆ. ಸಪ್ತಮ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಅನುಮಾನದಿಂದ ನೀವು ಒಂದು ಸ್ವಲ್ಪ ದೂರ ಇರಬೇಕಾಗತ್ತೆ. ಸುಮ್ಮನೆ ನಿಮ್ಮ ಪತ್ನಿಯ ಬಗ್ಗೆ ಅನುಮಾನವನ್ನು ಪಡುವಂಥದ್ದು ಇರಬಹುದು, ಅಥವಾ ನಿಮ್ಮ ಪತಿಯ ಬಗ್ಗೆ ಅನುಮಾನವನ್ನು ಪಡುವಂಥದ್ದು ಇರಬಹುದು. ಆ ರೀತಿಯೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ನಿಮಗೇನಾದರೂ ಅನುಮಾನಗಳಿದ್ದರೆ ನೀವೇ ಕೂತು ಮಾತನಾಡಿ ಅದನ್ನು ಬಗೆಹರಿಸ್ಕೊಂಡ್ಬಿಡ್ಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಏನನ್ನೋ ಮಾಡುವಂಥದ್ದು, ಬೇರೆ ಏನೋ ಯೋಚನೆಯನ್ನು ಮಾಡುವಂಥದ್ದು, ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಸಪ್ತಮ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಏನೋ ಮನಸ್ಸಲ್ಲಿ ಅನುಮಾನಗಳನ್ನು ಇಟ್ಕೊಂಡು ಕೊರಗುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಅಷ್ಟಮ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ ಇರುವಂಥದ್ದು, ಅದರಲ್ಲಿ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ ಎಲ್ಲೂ ಕೂಡ. ಅದಕ್ಕೆ ಈ ಮಾಸ ಉತ್ತಮವಾಗಿಲ್ಲ. ಇನ್ನು ಪ್ರೇಮಿಗಳ ನಡುವೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಉಂಟು. ನೋಡಿ, ಸಪ್ತಮ ಭಾವದಲ್ಲಿ ಕೇತು, ಅಷ್ಟಮ ಭಾವದಲ್ಲಿ ಶುಕ್ರಗ್ರಹ, ಅದು ಕೂಡ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪತಿ ಪತ್ನಿಯರ ನಡುವೆ ಆಗಿರಬಹುದು ಅಥವಾ ಪ್ರೇಮಿಗಳ ನಡುವೆ ಆಗಿರಬಹುದು, ಒಂದು ಸ್ವಲ್ಪ ವೈಮನಸ್ಯಗಳು ಉಂಟಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ರಾಹುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಾನೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಆದರೆ ನೀವು ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಅದೇನು ಅಂದರೆ, ನಿಮ್ಗೆ ಯಾರಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ನೀವು ಅದನ್ನು ಕೇಳಿಸ್ಕೊಳ್ಬೇಕು. ಯಾಕಂದರೆ ಇನ್ನೊಬ್ಬರಿಗೂ ಕೂಡ ನಮಗಿಂತ ಹೆಚ್ಚು ಅನುಭವ ಅಂತ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಇನ್ನೊಬ್ಬರು ಹೇಳುವಂತಹ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಳ್ಬೇಕು. ನಾನೇ ಸರಿ, ನನಗೆ ಎಲ್ಲ ಗೊತ್ತು ಅಂಥೇಳಿ ಯಾವ ಕೆಲಸವನ್ನು ಕೂಡ ಮಾಡುವುದಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ನಡೆದುಕೊಂಡ್ರೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಶನಿಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಸ್ವಲ್ಪ ಹಲ್ಲು ನೋವು ಕಾಡುತ್ತೆ. ಹಲ್ಲಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆ, ಹಲ್ಲು ನೋವು, ಈ ರೀತಿಯಾದಂತಹ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇದೆ. ಪಂಚಮ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಯೂ ಕೂಡ ಕಾಡುವುದಕ್ಕೆ ಅವಕಾಶ ಇದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.